ಗೆಳೆಯರೇ, ಇವತ್ತು ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ರಿಲೇಟೆಡ್ ಟು ದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟಾಪಿಕ್ಸ್. ಸೊ ನಮ್ಮ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿದೆ. ಹೂವರ್ ಇಸ್ ಇಂಟ್ರೆಸ್ಟೆಡ್ ಟು ಪರ್ಚೇಸ್ ದ ಕೋರ್ಸ್, ಪ್ಲೀಸ್ ಡೂ ಡೌನ್ಲೋಡ್ ದ ಅಕಾಡೆಮಿ ಆಪ್ ಕಾಲ್ಡ್ SS Academy. ಓಕೆ, SS Academy ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಅದರಲ್ಲಿ AE ಎಲೆಕ್ಟ್ರಿಕಲ್ ಅಂಡ್ JE ಎಲೆಕ್ಟ್ರಿಕಲ್ಗೆ and even for instrumentation also, ನಿಮಗೆ courses available ಇದೆ. Okay, so you guys can download the courses from there, and any doubts idre please do contact to this particular number. Now ನಿಮಗೆ theory as well as MCQ questions na solve ಮಾಡಿ ಹಾಕ್ತೀವಿ. That too only very important topics and very important MCQ questions with respect to the examination point of view related ಇಟ್ಕೊಂಡು ನಾವು ನಿಮಗೆ solve ಮಾಡಿ ಹಾಕ್ತೀವಿ. Like the recorded videos will be available from which ನೀವು enormous amount of knowledge na ಪಡಿಬಹುದು, as well as you will be a beautiful conceptual oriented answering person ತರ ಆಗ್ತೀರಾ. Okay, so let us begin guys with the topics. So first question is about a region surrounding a stationary electric dipole has ಏನಿರುತ್ತೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು? ನಿಮ್ಗೆ ಡೈಪೋಲ್ ಅಂತ ಗೊತ್ತಾಗಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಥಿಂಗ್ ನ ತಿಳ್ಕೊಬೇಕಾಗತ್ತೆ. ಒಂದು ಪಾಸಿಟಿವ್ ಡೈಪೋಲ್ ಅಂಡ್ ಒಂದು ಪಾಸಿಟಿವ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ಸ್ ಅಂಡ್ ಎ ಚಾರ್ಜ್, ಪಾಸಿಟಿವ್ ಚಾರ್ಜ್ ಅಂಡ್ ಎ ನೆಗೆಟಿವ್ ಚಾರ್ಜ್ ಇದೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಒಂದು ಪಾಸಿಟಿವ್ ಚಾರ್ಜ್ ಅಂತಂದ್ರೆ ಯಾವ ತರ ನಿಮಗೆ ಎನರ್ಜಿನ ರೇಡಿಯೇಟ್ ಮಾಡುತ್ತೆ? ಐ ಮೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ರೇಡಿಯೇಟ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಎ ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಆರ್ ಎನಿಥಿಂಗ್, ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಆರ್ ಎ ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರು ನಿಮಗೆ ಪಾಸಿಟಿವ್ ಅಂತಂದ್ರೆ ಇಟ್ ಆಲ್ವೇಸ್ ಗಿವ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ಸ್. ಓಕೆ, ರೇಡಿಯಲಿ ಔಟ್ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಸಿಮಿಲರ್ ಆಗಿ ನೆಗೆಟಿವ್ ಚಾರ್ಜ್ ಇದೆ ಅಂತಂದ್ರೆ ಇಟ್ ವಿಲ್ ರೇಡಿಯೇಟ್ ಇಟ್ ಎಲೆಕ್ಟ್ರಿಕಲ್ ಎನರ್ಜಿ ರೇಡಿಯಲಿ ಇನ್ವರ್ಡ್ಸ್ ಟುವರ್ಡ್ಸ್ ದ ಚಾರ್ಜ್. ಓಕೆ, ಇನ್ವರ್ಡ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದೇ ತರ ನಿಮ್ಗೆ 2 ಪಾಯಿಂಟ್ ಚಾರ್ಜಸ್ ಇದೆ ಅಂತಂದ್ರೆ ಒಂದ್ ಕಡೆ ರೇಡಿಯೇಟ್ ಆಗುತ್ತೆ, ಇನ್ನೊಂದ್ ಕಡೆ ಇನ್ವರ್ಡ್ ಹೋಗುತ್ತೆ. ಈ ತರ ನಿಮ್ಗೆ ಏನಾಗುತ್ತೆ, ಒಂದು ಸರ್ಕ್ಯುಲರ್ ಫಾರ್ಮೇಶನ್ ಆಗುತ್ತೆ ಗೈಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರಿನ್ಸಿಪಲ್ ಗೊತ್ತಾದ್ಮೇಲೆ ನಿಮ್ಗೆ ಈಗ ಡೈಪೋಲ್ ಅಂತ ಅಂದ್ರೆ ಏನು? ಏನಿ ಡೈಪೋಲ್ ಅಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ಸೇಮ್ ಟೈಪ್ ಎರಡು ಪೋಲ್ಸ್ ಇದೆ ಅಂತ ಅರ್ಥ. ಒಂದು ಪಾಸಿಟಿವ್ ಪೋಲ್ ಅಂಡ್ ನೆಗೆಟಿವ್ ಪೋಲ್. ಎಲೆಕ್ಟ್ರಿಕಲಿ ಡೈಪೋಲ್ ಅಂದ್ರೆ ಏನು? ಚಾರ್ಜ್ ಆಗಿದೆ ಅದು ವಿತ್ ದ ಸೇಮ್ ಅಮೌಂಟ್ ಆಫ್ ಚಾರ್ಜ್. ನೋಡಿ, ಸೇಮ್ ಅಮೌಂಟ್ ಆಫ್ ಚಾರ್ಜ್ ಇರುತ್ತೆ ವಿತ್ ದ ಸೇಮ್ ಸೈಜ್. ಇದು 1 ಮೈಕ್ರೋ ಕೊಲೂಂಬ್ ಇದ್ರೆ ಇದು ಸಹ 1 ಮೈಕ್ರೋ ಕೊಲೂಂಬೇ ಇರುತ್ತೆ, ಬಟ್ ಓನ್ಲಿ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್. ಓಕೆ, ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಇರುತ್ತೆ. And it is separated by a particular distance d. Okay, ಇದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈ P ಅನ್ನೋದೇನಿದೆ ಅಲ್ಲ, ದಿಸ್ ಈಸ್ ದ ಪಾಯಿಂಟ್ ಚಾರ್ಜ್ ಇಂದು ರೇಡಿಯೇಟ್ ಆಗಿರೋ ಅಂತಹ ಒಂದು ಟೈಪ್ ಆಫ್ ಎನರ್ಜಿ. ಈ ಎನರ್ಜಿ ಎಷ್ಟಿರುತ್ತೆ ಅಂತಂದ್ರೆ ಇಟ್ ಈಸ್ ಲೈಕ್ q times of the charge distance. Okay, q times of the distance ಅಂತ ಕನ್ಸಿಡರ್ ಮಾಡ್ಕೋಬಹುದು ನೀವು. ಓಕೆ, ದಿಸ್ ಈಸ್ called electric dipole moment. ಇದು dipole moment. This is dipole moment. Dipole moment is a multiplication factor of charge with respect to the distance separated. Okay, and ಈಗ ನಾನು ನಿಮಗೆ ಈ ಸರೌಂಡಿಂಗ್ ಥ್ರೂ ದ ಡೈಪೋಲ್ ಏನಿರುತ್ತೆ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಆಫ್ ಓನ್ಲಿ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ನೆನ್ಪಿಟ್ಕೊಳ್ಳಿ, ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎ ರೀಜನ್ ಸರೌಂಡಿಂಗ್ ಎ ಸ್ಟೇಷನರಿ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಅಂದ್ರೆ ಸ್ಟೇಷನರಿ ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಯಾವಾಗ್ಲೂ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡು ಬರುತ್ತೆ. ಇಟ್ ಈಸ್ ಲೈಕ್ ಒನ್ ಆಫ್ ದಿ ಕೆಪಾಸಿಟರ್ ತರ ಹೇಳ್ಬೋದು ನೀವು. ಒಂದು ಕೆಪಾಸಿಟರ್ 2 ಪ್ಲೇಟ್ಸ್ ತಗೊಂಡ್ರೆ ಏನಾಗುತ್ತೆ, ಒಂದ್ ಕಡೆ ಎಲ್ಲ ಪಾಸಿಟಿವ್ ಚಾರ್ಜಸ್, ಅನದರ್ ಸೈಡ್ ಎಲ್ಲ ನೆಗೆಟಿವ್ ಚಾರ್ಜಸ್. ಇವೆಲ್ಲ 2 ಪಾಯಿಂಟ್ ಚಾರ್ಜಸ್ ಅಂತ ಅನ್ಕೊಳ್ಳಿ. ಈ ಸೆಂಟ್ರಲ್ ಏನಿರುತ್ತೆ ನಿಮಗೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ದಿಸ್ ಫೀಲ್ಡ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ನೆನ್ಪಿಟ್ಕೊಳ್ಳಿ, ದಿಸ್ ಫೀಲ್ಡ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಇನ್ಸೈಡ್. ಓಕೆ,
ಸೊ ಅದೇ ತರ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸರೌಂಡಿಂಗ್ ದ ಪಾಯಿಂಟ್ ಆಫ್ ಚಾರ್ಜ್. ಓಕೆ, ನೆಕ್ಸ್ಟ್. ಈಗ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ದ ಸೆಂಟರ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್ ಈಸ್ ಏನು? ಒಂದು ಕಂಡಕ್ಟರ್ ಇದೆ, ಈ ಸೆಂಟರ್ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಅಟ್ ದ ಸೆಂಟರ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್ ಏನಿರುತ್ತೆ? ನಾನು ಇಲ್ಲಿ ನಿಮಗೆ ಚಾರ್ಜ್ಡ್ ಕಂಡಕ್ಟರ್ ಅನ್ನೋದು ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಅನ್ನೋ ತರ ತಗೊಂಡಿದ್ದೀನಿ. ಕಂಡಕ್ಟರ್ ಆಲ್ಮೋಸ್ಟ್ ನಾವು ಸರ್ಕ್ಯುಲರ್ ಫಾರ್ಮ್ ಅಲ್ಲೇ ನೋಡ್ತೀವಲ್ವ, ಸೊ ಹಾಗಾಗಿ ನಾನು ಪಾಯಿಂಟ್ ಚಾರ್ಜ್ ತರ ತಗೊಂಡಿದ್ದೀನಿ. ಒಂದು ಕಂಡಕ್ಟರ್ ಈ ತರ ಇದೆ. ಈ ಕಂಡಕ್ಟರ್ ಅಲ್ಲಿ ನೀವು ತಿಳ್ಕೊಬೇಕಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ಗ್ರಾಫ್ ನ ಹಾಕಿರೋದು ಅದೇ ಇಂಟೆನ್ಷನ್ ಇಂದ, ಸೊ ದಟ್ ನಿಮಗೆ ಈ ಪರ್ಟಿಕ್ಯುಲರ್ ಟೈಪ್ ಮೇಲೆ ಯಾವುದೇ ತರ ಕ್ವಶನ್ ಕೇಳಿದ್ರು ಯು ಗೈಸ್ ಶುಡ್ ಬಿ ಈಸಿಲಿ ಟು ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ದ ಸೆಂಟರ್ ಪಾಯಿಂಟ್ ಅಲ್ಲಿ ನೀವು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ಇವೆರಡು ಟರ್ಮ್ ನಾನು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇವೆರಡು ಸಪರೇಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಯು ಗಾಯ್ಸ್ ಶುಡ್ ಬಿ ರಿಮೆಂಬರಿಂಗ್ ದ ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ಕಾನ್ಸ್ಟಂಟ್ ಟೈಮ್ಸ್ ಆಫ್ ಚಾರ್ಜ್ ಆಫ್ ದ ಕಂಡಕ್ಟರ್ ಡಿವೈಡೆಡ್ ಬೈ ರೇಡಿಯಸ್ ಸ್ಕ್ವೇರ್. ಆರ್ ಸ್ಕ್ವೇರ್ ಮಾಡಬೇಕಾಗುತ್ತೆ. ಅದೇ ತರ ಸಿಮಿಲರ್ ಆಗಿ ಓನ್ಲಿ ದ ಪೊಟೆನ್ಶಿಯಲ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಇಟ್ಸ್ ಜಸ್ಟ್ ದ ಕಾನ್ಸ್ಟಂಟ್ q divided by r. ಈ ಕಾನ್ಸ್ಟಂಟ್ is given by 1/4 pi epsilon naught. Okay, 1/4 pi epsilon naught ಅಂತ ಅನ್ಕೋಬಹುದು. ಓಕೆ, q by r, only q by r, 1 times of radius ತಗೋಬೇಕು. ಇದು twice the radius, ಅಂದ್ರೆ ಐ ಮೀನ್ ದಟ್ twice the radius, like square of the radius ನ ತಗೊಂಡ್ರೆ you will get what? ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಸರ್ಫೇಸ್ ಹತ್ರ ಮ್ಯಾಕ್ಸಿಮಮ್ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಅಟ್ ದ ಸರ್ಫೇಸ್ ಅಂಡ್ ಇನ್ಸೈಡ್ ದ ಸರ್ಫೇಸ್ ಎಲ್ಲೇ ತಗೊಂಡ್ರು, ಐದರ್ ಇನ್ಸೈಡ್ ದ ಸರ್ಫೇಸ್ ಎಲ್ಲೇ ತಗೊಳ್ಳಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಈ ಝೀರೋ ಇನ್ಸೈಡ್ ಅ ಕಂಡಕ್ಟರ್. ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಓನ್ಲಿ ಅಟ್ ದ ಸರ್ಫೇಸ್ and gradually decreases after the surface. I mean, ಇನ್ನೊಂದೇನೋ ಪಾಯಿಂಟ್ ಚಾರ್ಜ್ ಇದೆ, ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕಾದಾಗ, ಎನರ್ಜಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇಟ್ ಡಿಕ್ರೀಸಸ್ ಗ್ರಾಜುವಲಿ. ಸಿಮಿಲರ್ಲಿ ಪೊಟೆನ್ಶಿಯಲ್ ಅಂತ ತಗೊಂಡ್ರೆ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇನ್ಸೈಡ್ ಎ ಕಂಡಕ್ಟರ್, ಎನಿವೇರ್ ಇನ್ಸೈಡ್ ದಿ ಕಂಡಕ್ಟರ್ ತಗೊಂಡೆ, ಇಟ್ ಈಸ್ ಆಸ್ ಸೇಮ್ ಆಸ್ ಅಟ್ ದ ಸರ್ಫೇಸ್. ನೋಡಿ, ಸರ್ಫೇಸ್ ಹತ್ರ ಎಷ್ಟಿದೆ ಅಷ್ಟೇ ನಿಮಗೆ. ನೋಡಿ, ಈ ಸರ್ಫೇಸ್ ಹತ್ರ ಪೊಟೆನ್ಶಿಯಲ್ ಎಷ್ಟಿದೆ ಅಲ್ವಾ, ಸರ್ಫೇಸ್ ಹತ್ರ ಪೊಟೆನ್ಶಿಯಲ್ ಎಷ್ಟಿದೆ ಇಲ್ಲಿ ನೋಡಿ, ಸರ್ಫೇಸ್ ಹತ್ರ ಪೊಟೆನ್ಶಿಯಲ್ ಎಷ್ಟಿದೆ ಅಷ್ಟೇ ಪೊಟೆನ್ಶಿಯಲ್ ಯು ಕ್ಯಾನ್ ಸಿ ಎನಿವೇರ್ ಇನ್ಸೈಡ್ ದ ಸ್ಪಿಯರ್ ಆಫ್ ದ ಕಂಡಕ್ಟರ್. ಐ ಮೀನ್ ದ ಚಾರ್ಜ್ಡ್ ಕಂಡಕ್ಟರ್. ಇದು ಚಾರ್ಜ್ ಆಗಿರ್ಬೇಕು ಗೈಸ್. ಒಂದು ಕಂಡಕ್ಟರ್ ಯಾವಾಗಲೇ ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಇರಬಹುದು ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್, ಬಟ್ ವೆನ್ ಇಟ್ ಈಸ್ ಅ ಚಾರ್ಜ್ಡ್ ಕಂಡಕ್ಟರ್ ಇನ್ಸೈಡ್ ಎನಿವೇರ್ ಇನ್ಸೈಡ್ ದ ಕಂಡಕ್ಟರ್ ದ ಪೊಟೆನ್ಶಿಯಲ್ ಈಸ್ ಝೀರೋ. ನೆನ್ಪಿಟ್ಕೊಳ್ಳಿ, ದ ಪೊಟೆನ್ಶಿಯಲ್ ಏನಿದೆ ಅದ ದ ವೋಲ್ಟೇಜ್, ನಾವೇನ್ ಮನೆಗೆ ತಗೊಂತೀವಿ ವೋಲ್ಟೇಜ್, that will be zero. That will be maximum. Sorry. Okay, that will be maximum. I mean the same as the surface anta baribodu. So for this particular question, electric potential at the center of the charged conductor is just on the same as that of the surface. Okay, and ಇದೇ ಕ್ವಶನ್ ನಿಮಗೆ ಪೊಟೆನ್ಶಿಯಲ್ ಬದಲು ಫೀಲ್ಡ್ ಅಂತ ಕೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಅಟ್ ದ ಸೆಂಟರ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್ ಅಂತ ಕೇಳಿದೆ, ಆಬ್ವಿಯಸ್ಲಿ ಝೀರೋ. ಓಕೆ, ಆಬ್ವಿಯಸ್ಲಿ ಝೀರೋ until the surface ಹತ್ರ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, so this is about the second question. Let us proceed to the next question. The phase velocity v, phase velocity ಅಂದ್ರೆ ಯಾವುದು? v ಅಂತ ಟರ್ಮ್. in the transmission line, ಒಂದು ಟ್ರಾನ್ಸ್ಮಿಷನ್ ಲೈನ್ಸ್ ಇದೆ ನಿಮ್ಮ ಹತ್ರ. ಓಕೆ, ಟ್ರಾನ್ಸ್ಮಿಷನ್ ಲೈನ್ is there, 2 3 1 phase, 2 phase, 3 phase. ಸೊ ಇದು ಆರ್ ಫೇಸ್ ಅಂತ ತೊಗೊಳ್ಳಿ, ದಿಸ್ ಇಸ್ ವೈ ಫೇಸ್ ಅಂಡ್ ದಿಸ್ ಇಸ್ ಬಿ ಫೇಸ್. ಈ ಒಂದು ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ ಏನಿದೆ, ಇದರದ್ದು ಫೇಸ್ ವೆಲಾಸಿಟಿ ಎಷ್ಟು ಅಂತ ಕೇಳಿದೆ. ದ ಫೇಸ್ ವೆಲಾಸಿಟಿ ಇಸ್ ಗಿವನ್ ಬೈ ಎಫ್ ಟೈಮ್ಸ್ ಆಫ್ ಲ್ಯಾಂಬ್ಡಾ. ಇದು ನೆನ್ಪಿಟ್ಕೊಳ್ಳಿ ಗೈಸ್, ಎಫ್ ಟೈಮ್ಸ್ ಆಫ್ ಲ್ಯಾಂಬ್ಡಾ, ವೇರ್ ಎಫ್ ಇಸ್ ದ ಫ್ರೀಕ್ವೆನ್ಸಿ ಅಂಡ್ ಲ್ಯಾಂಬ್ಡಾ ಇಸ್ ದ ನಿಮಗೆ ವೇವ್ ಲೆಂತ್. ಓಕೆ, ಎಫ್ ಇಸ್ ದ ಫ್ರೀಕ್ವೆನ್ಸಿ ಅಂಡ್ ಲ್ಯಾಂಬ್ಡಾ ಇಸ್ ದ ವೇವ್ ಲೆಂತ್. ಒಂದು ಯಾವುದೇ ಒಂದು ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ನಿಮಗೆ ಫೇಸ್ ವೆಲಾಸಿಟಿ ಅಂತಂದ್ರೆ ಇಟ್ ಇಸ್ ಗಿವನ್ ಬೈ ಎಫ್ ಇಂಟು ಲ್ಯಾಂಬ್ಡಾ. ಸೊ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ ಏನು?
omega times omega divided by 2 pi. Okay, so lambda ಬಂದು ಏನು, lambda is given by 2 pi by beta. So 2 pi get cancel and omega by beta will be your velocity. ಸೊ ಇದು ಅನದರ್ ಫಾರ್ಮುಲಾ. ಈ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಳ್ಳಿ ಗೈಸ್. ಇವೆಲ್ಲ ನಿಮ್ಗೆ ಏನಕ್ಕಂತ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಬರೋಂತಹ ಒಂದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಸೊ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳ್ತಾರೆ, ದ ವೇವ್ ಲೆಂತ್ ಆನ್ ದ ಲೈನ್ ಬಂದ್ಬಿಟ್ಟು ಎಷ್ಟು ಅಂತ ಕೇಳಿದೆ, ಲ್ಯಾಂಬ್ಡಾ ಇಸ್ ಟು 2 pi by beta, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ 2 pi ಸೇಮ್ ಅಂತ ಇಟ್ಕೊಳ್ಳಿ, ಬೀಟಾ ಇಸ್ ಗಿವನ್ ಬೈ ಒಮೆಗಾ ಟೈಮ್ಸ್ ಆಫ್ ರೂಟ್ ಆಫ್ ಎಲ್ ಸಿ. ಒಂದು ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಇಂಡಕ್ಟೆನ್ಸ್ ಇರುತ್ತೆ ಆಸ್ ವೆಲ್ ಆಸ್ ಕೆಪಾಸಿಟನ್ಸ್ ಸಹ ಇರುತ್ತೆ. ಬಿಟ್ವೀನ್ ದ ಲೈನ್ಸ್ ಕೆಪಾಸಿಟನ್ಸ್ ಇರುತ್ತೆ. ಓಕೆ, in the line inductance and resistance irutte, in the line inductance and resistance. Okay, e root of LC, omega times of root of LC is the beta, as well as ನಿಮಗೆ ಫೇಸ್ ವೆಲಾಸಿಟಿ ಅಂದ್ರೆ v on the line ಎಷ್ಟು ಅಂತ ಕೇಳಿದ್ರೆ it is omega by beta. ನೀವು ಸಬ್ಸ್ಟಿಟ್ಯೂಟ್ ಮಾಡಿದೆ beta ಪ್ಲೇಸ್ ಅಲ್ಲಿ omega times of root of LC ಸಬ್ಸ್ಟಿಟ್ಯೂಟ್ ಮಾಡಿದೆ, omega omega get cancel, square root of L by C is the answer. Square root of L by C is the answer. So square root of 1 is obviously 1. So 1 divided by square root of LC ಅಂತಾನು ಬರೀಬಹುದು. Okay, so this is the right answer. ಇದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಕೇಳೋಂತಹ ಒಂದು ಪರ್ಟಿಕ್ಯುಲರ್ ಕ್ವಶನ್. ಈ ಎರಡು ಫಾರ್ಮುಲಾಸ್ ಏನಿದೆಲ್ಲ ರಟ್ ಹೊಡೆದು ನೆನ್ಪಿಟ್ಕೊಳ್ಳಿ, ಅಥವಾ ಕೀಪ್ ಇಟ್ ಇನ್ ದ ಮೈಂಡ್ ಆಸ್ ಯೂಸ್ಫುಲ್ ಆಸ್ ಪಾಸಿಬಲ್, ಐ ಮೀನ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ನೆಕ್ಸ್ಟ್, ಎ ಕೆಪಾಸಿಟರ್ ಅಟ್ ಟಿ ಈಸ್ ಈಕ್ವಲ್ಸ್ ಟು 0 ಪ್ಲಸ್. ಇವಾಗ ಒಂದು ಕೆಪಾಸಿಟರ್ ಇದೆ at t is equals 0 plus with zero initial condition, with zero initial current acts as ಏನು. ಇವಾಗ ಒಂದು ಕೆಪಾಸಿಟರ್ ಇದೆ, ಇದು ನಿಮಗೆ ಟೈಮ್ ಬಂದು ಏನು 0 ಪ್ಲಸ್. ಓಕೆ, ಟೈಮ್ ಬಂದು 0 ಪ್ಲಸ್. ಇವಾಗ ಒಂದು ಕೆಪಾಸಿಟರ್ ನೀವು ಚಾರ್ಜ್ ಏನಾದರೂ ಮಾಡಬೇಕು ಅಂತಂದ್ರೆ ಇನಿಷಿಯಲ್ ಕೇಸಲ್ಲಿ ಹೇಗಿರುತ್ತೆ, ಇನಿಷಿಯಲ್ ಕೇಸಲ್ಲಿ ಕೆಪಾಸಿಟರ್ ನಿಮಗೆ ಏನಾಗಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ವೆನ್ ಯು ಅಪ್ಲೈ ವೋಲ್ಟೇಜ್. Okay, when you apply voltage, initially capacitor ಈ ತರ ಇರುತ್ತೆ. ಓಕೆ, ಇಲ್ಲಿ ಕೆಪಾಸಿಟರ್ ಇದೆ ಅಂತ ಇಟ್ಕೊಳ್ಳಿ, ಇನಿಷಿಯಲಿ ಆಕ್ಟ್ಸ್ ಆಸ್ ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಕರೆಂಟ್ ಟೆಂಡ್ಸ್ ಟು ಸ್ಟಾರ್ಟ್ ಇನ್ಕ್ರೀಸಿಂಗ್. ಕರೆಂಟ್ ವೇವ್ ಫಾರ್ಮ್ ಹಾಕಿದ್ರೆ ನಿಮಗೆ ಈ ತರ ವೇವ್ ಫಾರ್ಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೇವ್ ಫಾರ್ಮ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್, ದ ಕರೆಂಟ್ ವೇವ್ ಫಾರ್ಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅದೇ ತರ ಗ್ರಾಜುಯಲಿ ವೋಲ್ಟೇಜ್ ಏನಾಗುತ್ತೆ, ಕರೆಂಟ್ ಏನಿರುತ್ತೆ ಆಕ್ಚುಲಿ ಇನಿಷಿಯಲಿ, ಸಾರಿ ಒಂದು ನಿಮಿಷ ಗೈಸ್, ಕರೆಂಟ್ ಈಸ್ ಮ್ಯಾಕ್ಸಿಮಮ್, ನನ್ನದು ಮ್ಯಾಕ್ಸಿಮಮ್ ಆಗಬೇಕು. ಕರೆಂಟ್ ಏನಾಗುತ್ತೆ, ಒನ್ಸ್ ಶಾರ್ಟ್ ಆಗಿದ್ದೆ ನಿಮಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ ಆಗ್ತಾ ಈ ತರ 0 ಬರುತ್ತೆ. ಇನಿಷಿಯಲಿ ಅಟ್ ಪಾಯಿಂಟ್ ಟೈಮ್ ಆಫ್ 0 current will be maximum, and as the trend goes the current comes to 0. Okay, ಕರೆಂಟ್ ಏನಾಗುತ್ತೆ 0 ಬರುತ್ತೆ. ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಿಮಗೆ ವೋಲ್ಟೇಜ್ ಏನಾಗುತ್ತೆ, ಒನ್ಸ್ ಈ ಸರ್ಕ್ಯೂಟ್ ಅಲ್ಲಿ ಇನಿಷಿಯಲ್ ಕೇಸಲ್ಲಿ ಇಟ್ ಈಸ್ ಅ ಶಾರ್ಟ್ ಸರ್ಕ್ಯೂಟ್ ಕೆಪಾಸಿಟರ್. ಬಟ್ ಅವ್ರು ಏನ್ ಕೇಳ್ತಿದ್ದಾರೆ, ವೆನ್ ಅಟ್ ಟಿ ಈಸ್ ಈಕ್ವಲ್ಸ್ ಟು 0 ಪ್ಲಸ್ ವಿತ್ ಈ 0 ಇನಿಷಿಯಲ್ ಕರೆಂಟ್, ಅಂದ್ರೆ ಕೆಪಾಸಿಟರ್ ಅಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಏನು, ಇಟ್ ಈಸ್ ಎ ಓಪನ್ ಸರ್ಕ್ಯೂಟ್. ಇನಿಷಿಯಲ್ ಕೇಸಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಕೆಪಾಸಿಟರ್ ಯಾವ ತರ ಆಕ್ಟ್ ಆಗುತ್ತೆ, ಓಪನ್ ಸರ್ಕ್ಯೂಟ್ ತರ ಆಕ್ಟ್ ಆಗುತ್ತೆ. ಸಿಂಪಲ್ ಆಸ್ ಇಟ್ ಇಸ್. ದ ರೈಟ್ ಆನ್ಸರ್ ಇಸ್ ಓಪನ್ ಸರ್ಕ್ಯೂಟ್. ಬಟ್ ನಿಮ್ಗೆ ಇನ್ನೂ ಬೇರೆ ಆನ್ಸರ್ಸ್ ಗೊತ್ತಾಗಬೇಕು ಅಂತಂದ್ರೆ ವೋಲ್ಟೇಜ್ ಸೋರ್ಸ್ ತರ ಕೆಪಾಸಿಟರ್ ಯಾವಾಗ ಆಕ್ಟ್ ಆಗುತ್ತೆ, ವೆನ್ ಅಂಡ್ ಓನ್ಲಿ ಇಟ್ ಈಸ್ ಫುಲ್ಲಿ ಚಾರ್ಜ್. ಇಟ್ ಈಸ್ ಫುಲ್ಲಿ ಚಾರ್ಜ್. ಶಾರ್ಟ್ ಸರ್ಕ್ಯೂಟ್ ತರ ಯಾವಾಗ ಆಗುತ್ತೆ, ಓನ್ಲಿ ಇನ್ ದ ಇನಿಷಿಯಲ್ ಕೇಸ್. ಬಟ್ ವಿತ್ 0 ಇನಿಷಿಯಲ್ ಕರೆಂಟ್ ಅಂತ ಕೊಟ್ಟಾಗ ಇಟ್ ಡೆಫಿನೆಟ್ಲಿ ಆಕ್ಟ್ಸ್ ಆಸ್ ಓಪನ್ ಸರ್ಕ್ಯೂಟ್. ಬಟ್ ಒನ್ಸ್ ವೆನ್ ಯು ಸಪ್ಲೈ ಎ ವೋಲ್ಟೇಜ್, ಅಪ್ಲೈ ಎ ವೋಲ್ಟೇಜ್, ಇಮಿಡಿಯೇಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅದೇ ಈ ತರ ಅವಾಗ ಕರೆಂಟ್ ಏನಾಗುತ್ತೆ, ಗ್ರಾಜುಯಲಿ ಡಿಕ್ರೀಸ್ ಆಗ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇದು ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಪಾಸಿಟರ್ ಸ್ಟಾರ್ಟ್ಸ್ ಚಾರ್ಜಿಂಗ್ ಆದ್ಮೇಲೆ, ಫುಲ್ಲಿ ಚಾರ್ಜ್ ಆದ್ಮೇಲೆ ಕೆಪಾಸಿಟರ್ ಆಕ್ಟ್ಸ್ ಆಸ್ ಎ ಕಂಪ್ಲೀಟ್ ವೋಲ್ಟೇಜ್ ಸೋರ್ಸ್ ಒನ್ಸ್ ವೆನ್ ಇಟ್ ಇಸ್ ಫುಲ್ಲಿ ಚಾರ್ಜ್. ಅಂದ್ರೆ ನೀವೇನ್ ಸಪ್ಲೈ ಮಾಡಿರ್ತೀರ ವೋಲ್ಟೇಜ್, ಆ ವೋಲ್ಟೇಜ್ ಸೋರ್ಸ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. Only when it is fully charged it acts as voltage source, and initial case it acts as short circuit.
But when in zero initial current is there, then it is acts as open circuit. Current source tara capacitor never acts. Only the inductor can act as a current source when it is fully charged. Next. In a DC generator, in case the resistance of the field winding is increased, then the output voltage will be ಏನು ಅಂದೆ ಇವಾಗ ಡಿ ಸಿ ಜನರೇಟರ್ ಅಂತ ತಗೊಂಡ್ರೆ ನಮಗೆ ಏನೇನಿದೆ ಇದರಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಇದನ್ನ ಆರ್ಮೇಚರ್ ರೆಸಿಸ್ಟೆನ್ಸ್ ಅಂತ ಕರಿಬಹುದು ನಾನು ಆರ್ ಎ ಆದ್ಮೇಲೆ ಫೀಲ್ಡ್ ವೈಂಡಿಂಗ್ ಇರುತ್ತೆ ಇವಾಗ ಆಸ್ ಅಂಡ್ ವೆನ್ ದ ಫೀಲ್ಡ್ ವೈಂಡಿಂಗ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಏನ್ ಬರುತ್ತೆ ನಮಗೆ ವೋಲ್ಟೇಜ್ ಇದು ಕರೆಂಟ್ ಜನರೇಟ್ ಮಾಡುತ್ತೆ ಸೊ ಐ ಜಿ ಇಲ್ಲಿ ಬರೋದು ವಿ ಜಿ ಆ ವಿ ಜಿ ಇಸ್ ಹಿಯರ್ ಅಕ್ರಾಸ್ ದ ಜನರೇಟರ್ ಅಕ್ರಾಸ್ ದ ಜನರೇಟರ್ ಬರೋದು ವಿ ಜಿ ಇಲ್ಲಿ ಬರೋದು ವಿ ಟಿ ಅಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಆಫ್ಟರ್ ದ ಡ್ರಾಪ್ ಇಲ್ಲಿ ವೋಲ್ಟೇಜ್ ಡ್ರಾಪ್ ಆದ್ಮೇಲೆ ಇಲ್ಲಿ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ವಿ ಆರ್ ಎಸ್ ಸಿ ಈ ಡ್ರಾಪ್ ಆದ್ಮೇಲೆ ಬರೋದು ನಮಗೆ ವಿ ಟಿ ಸೊ ವಿ ಟಿ ಇಸ್ ಗಿವನ್ ಬೈ ವಿ ಜಿ ಮೈನಸ್ ವಿ ವಿ ಎಸ್ ಸಿ ಅಂತ ತಗೊಳ್ಳಿ ವಿ ಆರ್ ಎಸ್ ಸಿ ಅಂದ್ರೆ ಈ ವಿ ಆರ್ ಎಸ್ ಸಿ ಯಾಸ್ ಮೇಲೆ ಡಿಪೆಂಡ್ ವಿ ಇಸ್ ಕೋಸ್ಟ್ ಐ ಇಂಟು ಆರ್ ಕರೆಂಟ್ ಸೇಮ್ ಇದೆ ಸೊ ಐ ಇಂಟು ಆರ್ ಎಸ್ ಸಿ ಸೊ ಆಸ್ ದ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ವೋಲ್ಟೇಜ್ ಡ್ರಾಪ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಅವಾಗ ಔಟ್ಪುಟ್ ವೋಲ್ಟೇಜ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಸೊ ದ ಓನ್ಲಿ ಟರ್ಮಿನಲ್ ಆಬ್ವಿಯಸ್ಲಿ ನೀವು ಇವಾಗ ಯಾವುದೇ ಒಂದು ವೋಲ್ಟೇಜ್ ಡ್ರಾಪ್ ತಗೊಂಡಿದ್ರೆ ಅಂತಂದ್ರೆ ಸೊ ವೆನ್ ದರ್ ಇಸ್ ಎ ಡ್ರಾಪ್ ಡೆಫಿನೆಟ್ಲಿ the resistance of the field winding is increased then the output voltage will be decrease so ಇದು ಯಾವ ಕೇಸಲ್ಲಿ ಈ ಕ್ವಶನ್ ನೋಡಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ ಈ ತರ ಕ್ವಶನ್ ಕೇಳಿದಾಗ ಯು ಗೈಸ್ ಕ್ಯಾನ್ ಪುಟ್ ಎ ಪುಟ್ ವಾಟ್ ಯು ಕಾಲ್ ಇಟ್ ಆಸ್ ಪುಟ್ ಇಟ್ ಆಸ್ ಎ ಅಬ್ಜೆಕ್ಷನ್ ಯಾಕೆ ಅಂದ್ರೆ ದ ಫೀಲ್ಡ್ ವೈಂಡಿಂಗ್ ಅಂತ ಕೇಳಿದಾರೆ ಬಟ್ ಇಟ್ ಈಸ್ ಎ ಸೀರೀಸ್ ಡಿ ಸಿ ಜನರೇಟರ್ ಅಂತ ಕೊಟ್ಟಿದಾನ ಶಂಟ್ ಅಂತ ಕೊಟ್ಟಿದಾನ ಇಲ್ಲ ಸೀರೀಸ್ ಅಂತ ಕೊಟ್ಟಾಗ ಮಾತ್ರ ಈ ಕೇಸ್ ವೆನ್ ಇಟ್ ಇಸ್ ಶಂಟ್ ಅದನ್ನು ನೋಡ್ಬಿಡೋಣ ಶಂಟ್ ಅಂತ ಕೊಟ್ಟಾಗ ನೋಡಿ ಏನ್ ಜನರೇಟ್ ಮಾಡಿರ್ತೀರ ವೋಲ್ಟೇಜ್ ಸೇಮ್ ಜನರೇಟೆಡ್ ವೋಲ್ಟೇಜ್ ವಿಲ್ ಕಮ್ ಅಕ್ರಾಸ್ ವಿ ಟಿ ಎಕ್ಸ್ಕ್ಲೂಸಿವ್ ಆಫ್ ದಿಸ್ ವಿ ಆರ್ ಎ ಅಂದ್ರೆ ಆರ್ ಎ ಡ್ರಾಪ್ ಅವನು ಇಲ್ಲಿ ಸ್ಪೆಸಿಫಿಕ್ ಆಗಿ ಫೀಲ್ಡ್ ವೈಂಡಿಂಗ್ ಅಂತ ಕೇಳಿದಾನೆ ಆರ್ಮೇಚರ್ ವೈಂಡಿಂಗ್ ಅಂತ ಕೊಟ್ಟಿಲ್ಲ ಹಾಗಾಗಿನೇ ಇದನ್ನ ಹೇಳ್ತಾ ಇದ್ದೇನೆ ಸೊ ಇಟ್ ರಿಮೈನ್ಸ್ ಅನ್ಎಫೆಕ್ಟೆಡ್ ಆಗುತ್ತೆ ವೆನ್ ಇನ್ ದ ಕೇಸ್ ಆಫ್ ಶಂಟ್ ಜನರೇಟರ್ ಶಂಟ್ ಡಿ ಸಿ ಜನರೇಟರ್ ಅಲ್ಲಿ ಇದ್ದಾಗ ನಿಮಗೆ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಏನೇ ವೇರಿ ಮಾಡ್ಕೊಳ್ರಿ ಆಗ ನಿಮಗೆ ಔಟ್ಪುಟ್ ವೋಲ್ಟೇಜ್ ಟರ್ಮಿನಲ್ ವೋಲ್ಟೇಜ್ ವೇರಿ ಆಗಲ್ಲ ಇಟ್ ರಿಮೈನ್ಸ್ ಸೇಮ್ ಆಸ್ ಜನರೇಟರ್ ವೋಲ್ಟೇಜ್ ಅಂದ್ರೆ ವಿ ಜಿ ಇಸ್ ಈಕ್ವಲ್ಸ್ ಟು ವಿ ಟಿ ಓನ್ಲಿ ಅವಾಗ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ವಿ ಜಿ ಮೈನಸ್ ವಿ ಎ ಅಂದ್ರೇನು ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಅಂದ್ರೆ ಏನಿದು ಐ ಇಂಟು ಆರ್ ಎ ಈ ಆರ್ಮೇಚರ್ ಡ್ರಾಪ್ ಅಲ್ಲಿ ಬಿಟ್ಟು ಬರೋ ಅಂತಹ ವೋಲ್ಟೇಜ್ ದಟ್ ಈಸ್ ಜನರೇಟೆಡ್ ವೋಲ್ಟೇಜ್ ಈ ಆರ್ ಎ ಏನಾದ್ರೂ ಅವ್ನು ಕೇಳಿದ್ರೆ ಆಗ ನಾವು ಯು ಕ್ಯಾನ್ ಡೆಫಿನೆಟ್ಲಿ ಕ್ಯಾನ್ ಪುಟ್ ಅ ರೈಟ್ ಆನ್ಸರ್ ಬಟ್ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅವನೇನ್ ಕೇಳಿದಾನೆ ಫೀಲ್ಡ್ ವೈಂಡಿಂಗ್ ಅಂತ ಕೇಳಿದಾನೆ ಸೊ ಓನ್ಲಿ ವಿ ಕಾನ್ಸಂಟ್ರೇಟ್ ಆನ್ ದ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ವೋಲ್ಟೇಜ್ ಡಿಕ್ರೀಸ್ ಆಗುತ್ತೆ ಇನ್ ಕೇಸ್ ಆಫ್ ಸೀರೀಸ್ ಫೀಲ್ಡ್ ವೈಂಡಿಂಗ್ ಇನ್ ಕೇಸ್ ಆಫ್ ಸೀರೀಸ್ ಮೋಟರ್ ಅಂಡ್ ಇನ್ ಕೇಸ್ ಆಫ್ ಶಂಟ್ ಮೋಟರ್ ಇಟ್ ರಿಮೈನ್ಸ್ ಅನ್ಅಫೆಕ್ಟೆಡ್ ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಸೊ ಬರ್ನ್ ದ ವೈಂಡಿಂಗ್ ಅನ್ನೋದು ಡೆಫಿನೆಟ್ಲಿ ರಾಂಗ್ ಆನ್ಸರ್ ಬರ್ನ್ ಆಗಲ್ಲ ವೋಲ್ಟೇಜ್ ರೆಸಿಸ್ಟೆನ್ಸ್ ನ ವೇರಿ ಮಾಡಿದ್ರೆ ನಿಮ್ಗೆ ಬರ್ನ್ ಏನಾಗಲ್ಲ ಓನ್ಲಿ ಥಿಂಗ್ ವಿಚ್ ಹ್ಯಾಪನ್ಸ್ ಇಸ್ ಅ ಡ್ರಾಪ್ ಜಾಸ್ತಿ ಆಗುತ್ತೆ ಅಷ್ಟೇ ಡ್ರಾಪ್ ಸೀರೀಸ್ ಅಲ್ಲಿ ಇದೆ ಡ್ರಾಪ್ ಆಗುತ್ತೆ ಪ್ಯಾರಲಲ್ ಅಲ್ಲಿ ಇದೆ ಸೇಮ್ ಆಸ್ ಇಟ್ ಇಸ್ ನೋ ಎಫೆಕ್ಟ್ ಇರುತ್ತೆ ಓಕೆ ವೋಲ್ಟೇಜ್ ಡ್ರಾಪ್ ಸೊ ಥ್ಯಾಂಕ್ ಯು ಗೈಸ್ ಅದರ್ ದನ್ ದಿಸ್ ಐ ಡೋಂಟ್ ಹ್ಯಾವ್ ಮಚ್ ಥ್ರೂ ಡಿಸ್ಕಸ್ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನು ನಿಮ್ಮೆಲ್ಲ ಗೆಳೆಯರಿಗೆಲ್ಲ ಕಳಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳಿ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ನಾನು ಏನ್ ಕೋರ್ಸ್ ನ ಈ ಬಗ್ಗೆ ಹೇಳಿದ್ದೀನಿ ಆ ಕೋರ್ಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ so please do subscribe to that course and try to avail all the benefits to crack the exam easily concepts clear adre saako you guys can crack any exam easily okay thank you guys and I wish you all the best